Welcome back to my channel. ಎಲ್ಲರೂ ಹೆಂಗಿದ್ದೀರಾ? ಐ ಹೋಪ್ ಯು ಆರ್ ಗಾಯ್ಸ್ ಆರ್ ಡೂಯಿಂಗ್ ವೆಲ್. ಇವತ್ತಿನ ವಿಡಿಯೋ ಬಂದು ಸಮಥಿಂಗ್ ಲೈಕ್ ಸ್ಟೋರಿ ಟೆಲ್ಲಿಂಗ್. ನನ್ನ ಕಾರ್ಪೊರೇಟ್ ಲೈಫಲ್ಲಿ ಹೌ ಒನ್ ಜಡ್ಜ್ ಮೀ ದೇರ್, ಹೆಂಗೆ ನನ್ನ ಲೈಫ್ ಕಂಪ್ಲೀಟ್ ಚೇಂಜ್ ಆಯಿತು, ಹೌ ಐ ಕ್ವಿಟ್ ಮೈ ಜಾಬ್ ಅಂತ ಎಲ್ಲ ಡೀಟೇಲ್ಸ್ ಸಮಥಿಂಗ್ ನಿಮ್ಮ ಕಲ್ತ್ಕೊಳ್ಳೋದಿರುತ್ತೆ. ಹೇಗೆ ಕಾರ್ಪೊರೇಟಲ್ಲಿ ಇರಬೇಕು, ಯಾರನ್ನ ಫ್ರೆಂಡ್ಸ್ ಮಾಡ್ಕೊಬೇಕು, ಯಾರನ್ನ ಮಾಡ್ಕೋಬಾರ್ದು, ಎಷ್ಟಿರಬೇಕು, ನನ್ನ ಒಂದು ಲೈಫ್ ಎಕ್ಸ್ಪೀರಿಯನ್ಸ್, ಒಂದು ಸ್ಮಾಲ್ ಪಾರ್ಟ್ ಆಫ್ ಮೈ ಕಾರ್ಪೊರೇಟ್ ಲೈಫ್ ಅಂತಲೇ ಹೇಳ್ಬೋದು. ದಟ್ ಈಸ್ ವಾಟ್ ಐ ಆಮ್ ನಾನು ಇವತ್ತು ಹೇಳಕ್ಕೆ ಹೋಗಿದ್ದೀನಿ. ಪ್ಲೀಸ್ 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 ಗೈಸ್, ಹಿಂದೆಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇದ್ದೆ. ಐ ಆಮ್ ನಾಟ್ ಇವನ್ ಗೆಟಿಂಗ್ ಅ ಟೈಮ್ ಟು ಡೂ ಅ ವಿಡಿಯೋ ವಿದೌಟ್ ದಿಸ್ ನಾಯ್ಸ್. ಸ್ವಲ್ಪ ಸೌಂಡ್ ಕಮ್ಮಿ ಆದಾಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಏನೇ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಬಂತಾ ಇದ್ದು ಪ್ಲೀಸ್ ಇಗ್ನೋರ್ ಮಾಡಿ, ಸಪೋರ್ಟ್. ದಿಸ್ ವಿಡಿಯೋ ಈಸ್ ಆಲ್ ಅಬೌಟ್ ಮೈ ಕಾರ್ಪೊರೇಟ್ ಲೈಫ್, ನಾಟ್ ಆಲ್ ಅಬೌಟ್ ಮೈ ಕಾರ್ಪೊರೇಟ್ ಲೈಫ್ ಅಂತಲೇ ಹೇಳ್ಬೋದು. ಒಂದು ಸ್ಮಾಲ್ ಪಾರ್ಟ್ ನನ್ನ ಕಾರ್ಪೊರೇಟ್ ಲೈಫಲ್ಲಿ ಹೇಗೆ ಒಬ್ಬರು ಬಂದು ಹೌ ಎವ್ರಿಥಿಂಗ್ ಚೇಂಜ್ಡ್, ಹೌ ಐ ಲೆಫ್ಟ್ ದ ಜಾಬ್ ಅನ್ನೋದೇ ಇರುತ್ತೆ. ಕಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹೇಗೆ ಒಂದು ಹುಡುಗಿ ನನ್ನ ಲೈಫಿಗೆ ಬಂದು ಹೌ ಶಿ ಚೇಂಜ್ಡ್ ಎವ್ರಿಥಿಂಗ್. ಆ ಜಾಬ್ ವಾಸ್ ಸಮಥಿಂಗ್ ವೆರಿ ಗುಡ್. I like that. It was a night shift where I was working in that company. I don't want to take the company name and the girl name, nothing. I just don't want to take my friend's name as well who supported me that way. ನಾನು ಗ್ರ್ಯಾಜುಯೇಟ್ ಆದಮೇಲೆ 3-4 months ಆದಮೇಲೆ I got the job, okay, in the corporate. I got the job. I was in the training. I don't know that lady, okay. ಯಾರ ಬಗ್ಗೆ ಮಾತಾಡ್ತಿದ್ವಿ ನಾವು, ಆ ಲೇಡಿ ಬಗ್ಗೆ ನಂಗೆ ಇನ್ನೂ ಗೊತ್ತಿಲ್ಲ. ನಾನು ಟ್ರೈನಿಂಗ್ ಮುಗಿಸ್ಕೊಂಡು ಬರ್ತೀನಿ. ಇವಾಗ ನಾನೊಂದು ಸಪ್ರೇಟ್ ಟೀಮ್ ಆಗ್ತೀವಿ. ವಿಲ್ ಬಿ ಅಂಡರ್ ಸಮ್ ಟೀಮ್ಸ್. ಏನಾಗುತ್ತೆ ಅಂದರೆ ನನ್ನ ಫ್ರೆಂಡ್ಸ್ನ ನಾನು ಬಿಟ್ಟು ವಿಲ್ ಬಿ ಹ್ಯಾವಿಂಗ್ ಓನ್ಲಿ 2 friends. ನಾನು ಅವ್ರ ಜೊತೆನೇ ನಾನು ಸ್ಟಾರ್ಟ್ ಮಾಡ್ತೀನಿ ಪ್ರೊಡಕ್ಷನ್ನ. ಆಗ ಐ ವಿಲ್ ಮೀಟ್ 1 girl, ನಾಟ್ 1 girl, ಐ ವಿಲ್ ಮೀಟ್ 2 girls. ಎವ್ರಿಥಿಂಗ್ ಸ್ಟಾರ್ಟೆಡ್ ವೆನ್ ಐ ಸ್ಟಾರ್ಟೆಡ್ ಟು ಡೂ ಗುಡ್ ಇನ್ ಮೈ ಲೈಫ್. ಐ ನೆವರ್ ನೋ, ಆಯಿತಾ, ಸಕ್ಸಸ್ ಅನ್ನೋದು ಜಸ್ಟ್ ಡಸಂಟ್ ಬ್ರಿಂಗ್ ಅಪ್ರಿಸಿಯೇಷನ್ ಅಂತ. ಇಟ್ ಬ್ರಿಂಗ್ಸ್ ಜೆಲಸ್, ಹೇಟ್ರೇಡ್ ಅನ್ನೋದು ಎಲ್ಲನೂ ನನಗೆ ಲೇಟರ್ ಆನ್ ಅರ್ಥ ಆಗ್ತಾ ಸ್ಟಾರ್ಟ್ ಆಯಿತು. ನಮ್ಮ ಕ್ಲೋಸ್ ಒನ್ಸ್ ಕೂಡ ದೇ ಯು ನೋ ರೈಟ್, ಅವರು ಸ್ಟಾರ್ಟ್ ಮಾಡ್ತಾರೆ. ಕ್ಲೋಸ್ ಒನ್ಸ್ ಕೂಡ ನಮಗೆ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇ ಡಸಂಟ್ ಲೈಕ್ ಅಸ್ ಟು ಗ್ರೋ ಇನ್ ದಟ್ ಫೀಲ್ಡ್. ಇನ್ ಸ್ಟಾರ್ಟೆಡ್ ವೆನ್ ದ ನ್ಯೂ TL ಕ್ಯಾಂಪ್ಸ್ ಎನ್ ಆಯಿತಾ. ನಾವು ಹೊಸ TL ಬರ್ತಾರೆ, ನಮಗೆ ಜೊತೆಗೆ ಹೋಗೋಕ್ಕಾಗಲ್ಲ, ಬ್ರೇಕ್ ನೆಟ್ಟಿಗೆ ಸಿಗ್ತಾರಲ್ಲ, ನೆಟ್ಟಿಗೆ ಬ್ರೇಕ್ ಕರೆಕ್ಟಾಗಿ ಸಿಗಲ್ಲ, ಕರೆಕ್ಟಾಗಿ ಬ್ರೇಕ್ ಸಿಗ್ತಾರಲ್ಲ. ವಿ ವರ್ ನಾಟ್ ಗೋಯಿಂಗ್ ಟುಗೆದರ್. ಯಾವಾಗ ನಮಗೆ ಬ್ರೇಕ್ ಸಿಕ್ತು ವಿ ಯೂಸ್ ಟು ಗೋ. ನನ್ನ ಜೊತೆ ಯಾವಾಗಲೂ 1 girl ಇರೋದು. ಲೆಟ್ಸ್ ಥಿಂಕ್, ಬೇಡ ನೇಮೇ ತೊಗೊಳೋದು ಬೇಡ, ಓಕೆ. ನಾನು ನೇಮ್ಸ್ಗಳನ್ನ ನಾವು ಕ್ಯಾರೆಕ್ಟರೈಸ್ ಮಾಡೋದೇ ಬೇಡ. ಆರ್ ವಿಲ್ ಟೇಕ್ ಹರ್ ನೇಮ್ ಅಸ್ ಸುಷ್ಮಾ. ಐ ಟೋಲ್ಡ್ 2 girls, ರೈಟ್? ಸುಷ್ಮಾ ಆ್ಯಂಡ್ 1 is ಕೀರ್ತನ, ಓಕೆ. ನಾನು ಜಾಸ್ತಿ ಸುಷ್ಮಾ ಜೊತೆ ಇರೋಕ್ಕೆ ಸ್ಟಾರ್ಟ್ ಮಾಡಿದೆ ವೆನ್ ದ ನ್ಯೂ TL ಕಮ್ಸ್. ಯಾಕಂದರೆ ನಾವಿಬ್ರು ಜೊತೆಗೆ ಕುತ್ಕೊತಾ ಇದ್ವಿ. ನಾನು ಸುಷ್ಮಾ ಜೊತೆ ಜಾಸ್ತಿ ಇರ್ತಿದ್ದೆ. ಏನಕ್ಕೆ ಅಂದರೆ ನಾವಿಬ್ರು ಒಟ್ಟಿಗೆ ಕುತ್ಕೊತಾ ಇದ್ವಿ, ಒಟ್ಟಿಗೆ ಬ್ರೇಕ್ ಹಾಕಿ ಒಟ್ಟಿಗೆ ನಾವು ಹೋಗ್ತಾ ಇದ್ವಿ. ಯಾಕಂದರೆ ಯಾರಾದರೂ ಜೊತೆಗೆ ಬೇಕಲ್ವ, ಬೋರ್ ಆಗಲ್ವ ಲೈಫು. ಒಬ್ಬರೇ ಊಟ ಮಾಡೋದು, ಒಬ್ಬರೇ ತಿನ್ನೋದು. ನಂಗೆ ಐ ನೆವರ್ ನೋ ಯಾವತ್ತಿನಿಂದ ಶಿ ವಾಸ್ ಹೇರಿಂಗ್ ಮಿ, ಕೀರ್ತನ ಅನ್ನೋರು. ನನಗೆ ಗೊತ್ತಿಲ್ಲ ಯಾವಾಗಿಂದ ಅವ್ರಿಗೆ ಇಷ್ಟು ನನ್ನ ಮೇಲೆ ಜಲಸ್ ಸ್ಟಾರ್ಟ್ ಆಗಿದೆ ಅಂತ. ಎವ್ರಿಥಿಂಗ್ ಸ್ಟಾರ್ಟ್ಸ್ ವೆನ್ that day I took Sushma for the break without Kirtana, because Kirtana was still on our chat. That's the reason I just took Sushma and went. In fact, we did not left the Kirtana there. We called Kirtana, please okay, do you want to join us for the break? Then Kirtana said, no, I want to take the chat. She was just dragging. We were so hungry at that point. We just need our breaks. ಅದಕ್ಕೆ ನಾವೇನು ಮಾಡಿದ್ವಿ, ನಾವು ಜಸ್ಟ್ ವಿಲ್ ಲೆಫ್ಟ್ ವಿದೌಟ್ ಹರ್ ಆನ್ 1 day. ನೆಕ್ಸ್ಟ್ ಡೇ ದ ಸೇಮ್ ಥಿಂಗ್ ರಿಪೀಟ್ಸ್. ಇದು ಆಗ್ತಾಯಿತ್ತು. ನಾನು ಮತ್ತೆ ಒಂದಿನ ಆಯಿತು. ನೆಕ್ಸ್ಟ್ ಡೇ ಸುಷ್ಮಾ ಬಂದುಬಿಟ್ಟು ಮತ್ತೆ ಕೀರ್ತನ ಕೇಳ್ತಾಳೆ, ನೀನು ನಮ್ಮ ಜೊತೆ ಬ್ರೇಕಿಗೆ ಬರ್ತೀಯಾ ಅಂತ. ಸೊ ಕೀರ್ತನ ಶಿ ಸೆಡ್ ನೋ, ನಾನು ಚಾಟಲ್ಲಿದ್ದೀನಿ. ಯು ಗೈಸ್ ವಾಟ್ ವೇಟ್. ಆವಾಗ ನಾನು ಅವಳ ಹತ್ರ ಹೋಗಿ ಕರೆಯೋಣ ಅಂತ ಅಂದ್ಬಿಟ್ಟು, ಲೈಕ್ ಹೌ ಇನ್ ದ ಸೆನ್ಸ್ ಐ ಆಮ್ ಸಿಟಿಂಗ್ ಓವರ್ ಹಿಯರ್, ಬಿಹೈಂಡ್ ಅಸ್ ದಟ್ ಸೈಡ್ ಕೀರ್ತನ ವಿಲ್ ಬಿ ಸಿಟಿಂಗ್. ಕೀರ್ತನ ವೇರ್ ಶಿಲ್ ಬಿ ಸಿಟಿಂಗ್ ಆ್ಯಂಡ್ ಶಿಲ್ ಬಿ ವರ್ಕಿಂಗ್. ನಾನು ಅವಳ ಹತ್ರ ಹೋಗೋದಕ್ಕೆ ಐ ಹರ್ಡ್ ಇಟ್, ಐ ಓವರ್ ಹರ್ಡ್ ಇಟ್, ಓಕೆ. ತುಂಬ ದೂರ ಎಲ್ಲ ಇರಲ್ಲ, ಸೇಮ್ ಬೇಯಲ್ಲಿ ಇರ್ತೀವಿ ನಾವು. ವಿ ಕ್ಯಾನ್ ಹಿಯರ್ ದ ವಾಯ್ಸ್ ವಾಟ್ ದೇ ಸ್ಪೀಕ್ಸ್ ಅಲ್ವಾ.
She says, Lavanya is jealous of me. She put Nazar on my tats. She doesn't like my performance. She doesn't like how I grow. And this ಈ ಥರ ಮಾತಾಡೋದು ಆಯ್ತಾ. ಸುಷ್ಮಾ ಏನು ಮಾಡ್ತಾಳೆ, ಸರಿ ನೀನು ಬರಬೇಡ ಅಂತ ಅಂದ್ಬಿಟ್ಟು ಬಂದ್ಬಿಡ್ತಾರೆ. I'll ask Sushma, I overheard it, your conversation. This is how it was. Bro, ಏನು ಮಾಡ್ತೀವಿ, ವಿಲ್ ಜಸ್ಟ್ ಲಾಫ್ ಈಚ್ ಅದರ್, ನೋಡ್ಬಿಟ್ಟು ನಗ್ತೀವಿ. ಇಟ್ಸ್ ಓಕೆ, ಲಾಫ್ ಇಟ್ ಆಫ್, ಇಟ್ಸ್ ಫೈನ್, ಪರವಾಗಿಲ್ಲ, ಏನೋ ಸುಮ್ಮನೆ ತಮಾಷೆ ಮಾಡಿಕೊಂಡು ಅದನ್ನು ನಾನು ಹಲ್ಲಿಗೆ ನಿಲ್ಲಿಸ್ಬಿಡ್ತೀನಿ, ಹಲ್ಲಿಗೆ ಬಿಟ್ಬಿಡ್ತೀನಿ. ಜಾಸ್ತಿ ನಾನು ಡ್ರ್ಯಾಗ್ ಮಾಡೋಕ್ಕೆ ಹೋಗಲ್ಲ. ಐ ನಾಟ್ ಗೋ ಆ್ಯಂಡ್ ಟಾಕ್ ಟು ಹರ್. ಮೀನ್ಸ್ ಅಷ್ಟು ತುಂಬ ಮುಂಚಿನ ಥರ ಮಾಡ್ತಿದ್ದೆ. ಲೇಟರ್ ಆನ್ ಚಾಟ್ ಸ್ವಲ್ಪ ಜಾಸ್ತಿ ಆಗ್ತಾ ಏನಾಗ್ತಾ ಇತ್ತು, ವಿ ವರ್ ಹ್ಯಾವಿಂಗ್ ಸಮ್ ಪ್ರೆಷರ್, ವಿ ವಾಸ್ ಹ್ಯಾವಿಂಗ್ ಸಮ್ ವರ್ಕ್ ಮೋರ್. ಸೊ ದಟ್ಸ್ ದ ರೀಸನ್ ನಾವು ಯಾರು ಜೊತೆಗೆ ಹೋಗೋಕ್ಕಾಗ್ತಿಲ್ಲ ಮುಂಚಿನ ಥರ. ಸ್ವಲ್ಪ ಡಿವೈಡ್ ಮಾಡ್ಕೊಂಡು ನಾವು ಹೋಗಬೇಕಿತ್ತು. ದಟ್ ಇಸ್ ಹೌ ಎವ್ರಿಥಿಂಗ್ ಸ್ಟಾರ್ಟೆಡ್. ಹಂಗೆಲ್ಲ ಆಗ್ತಾಯಿತ್ತು. ಅಗೇನ್ ಐ ಯೂಸ್ ಟು ಓವರ್ ಹರ್ಡ್ ಇಟ್ ಬೈ ಅದರ್ಸ್. ಹೇಗೆ ಅಂತ ಅಂದರೆ, ಲೈಕ್ ಲಾವಣ್ಯ ನಿನ್ನ ಬಗ್ಗೆ ಈ ಥರ ಮಾತಾಡ್ತಿದ್ದಾರೆ, ಲಾವಣ್ಯ ದೇ ಸೇಯಿಂಗ್ ಲೈಕ್ ನೀನು ಜಲಸ್ ಪಡ್ತೀಯಂತೆ ಒಬ್ರು ಗ್ರೋತ್ ನೋಡಿ. ಡ್ಯೂಡ್, ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಈವನ್ ಐ ಡಿಡ್ ನಾಟ್ ಗ್ರೋ. ಲೈಕ್ ಆಗ್ತಾನೆ ನಾನು ಟ್ರೈನಿಂಗ್ ಮುಗಿಸ್ಕೊಂಡು ನಾನು ಬಂದಿದ್ದೀನಿ ಅಂದರೆ ನಾನು ಕಲಿತಾ ಇದ್ದೀನಿ. ಐ ಡೋಂಟ್ ನೋ ಹೂ ಆರ್ ಯು. ನಾನು ಏನು ಟ್ರೈನಿಂಗಿಂದೆಲ್ಲ ನೀವು ನಮ್ಮ ಜೊತೇಲಿ ಇಲ್ವಲ್ಲ, ಈಗಿದ್ದೀರಾ, ನನಗೇನೋ ಗೊತ್ತಿಲ್ಲ. ಐ ವಾಂಟ್ ಟು ಲರ್ನ್ ಇಟ್ ಫ್ರಮ್ ಯು ಗೈಸ್. ಸೊ ಹೌ ಕ್ಯಾನ್ ಐ ಬಿ ಸೋ ಜೆಲಸ್? ಸರಿ, ನಾನು ಜೆಲಸ್ ಆಗ್ತೀನಿ ಅಂದರೆ ಐ ವಾಂಟ್ ಟು ನೋ ಎವ್ರಿಥಿಂಗ್. ನೀನು ಸೇಲ್ಸ್ ಮಾಡ್ತಿದ್ಯಾ ಅನ್ನೋದು ನನಗೆ ಗೊತ್ತಾಗಬೇಕು. ನೀನು ಪ್ರತಿಯೊಂದು ನೀನು ಹೇಗೆ ಸ್ಕೋರಿಂಗ್ಸ್ ಇದೆ ಅಂತ ನೋಡಬೇಕು, ಎಲ್ಲ ನೋಡಬೇಕು. ಅವಾಗ ನನಗೆ ಆ್ಯಂಡ್ ಅದು ನೋಡಿದ್ರು ಕೂಡ ಐ ಕ್ಯಾನ್ ಬಿ ಜೆಲಸ್. ಐ ಕ್ಯಾನ್ ಓನ್ಲಿ ಬಿ ಜೆಲಸ್ ನೀನು ನನ್ನ ಜೊತೆನೇ ಇದೆಯಾ, ನನ್ನ ವಯಸ್ಸವರೇ ಆಗಿದೆಯಾ, ನನಗಿಂತ ಲೈಕ್ ಪ್ರಮೋಟ್ ಆಗಿಬಿಟ್ಟೆ, ನೀನು ಪ್ರಮೋಷನ್ ಎಲ್ಲ ಸಿಕ್ಬಿಟ್ಟು ಎವ್ರಿಥಿಂಗ್ ಇಸ್ ಸೆಟ್ ಫಾರ್ ಯು, ಯು ಆರ್ ಹರ್ನಿಂಗ್ ಲೈಕ್ ಮೋರ್ ದ್ಯಾನ್ ಮೀ. ಎಸ್, ಆ್ಯಸ್ ಅ ಫ್ರೆಷರ್ ಐ ವಿಲ್ ಬಿ ಹರ್ನಿಂಗ್ ಲೆಸ್ ದ್ಯಾನ್ ಯು, ಬಟ್ ಯು ಆರ್ ನಾಟ್ ಪ್ರಮೋಟೆಡ್, ಯು ಆರ್ ನಾಟ್ ಡೂಯಿಂಗ್ ಎನಿ ಸೇಲ್ಸ್. ನಾನು ಸೇಲ್ಸ್ ಮಾಡ್ತಾ ಇದ್ದೀನಿ, ಯು ಆರ್ ನಾಟ್ ಡೂಯಿಂಗ್ ಇಟ್, ನಾಟ್ ಇವನ್ ಒನ್ ಸೇಲ್ ಯು ಹ್ಯಾವ್ ಡನ್ ದೇರ್. ಇನ್ ದಿಸ್ ಕೇಸ್ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಮೀ ಬೀಯಿಂಗ್ ಅ jealous on you? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಓಕೆ, ನೀನು ತುಂಬ ಚೆನ್ನಾಗಿ ಮಾಡ್ತಿದ್ಯಾ, ಐ ಆಮ್ ಹ್ಯಾಪಿ ಫಾರ್ ಯು ಬಿಕಾಸ್ ಐ ಕ್ಯಾನ್ ಲರ್ನ್ ಇಟ್, ರೈಟ್? ಎವ್ರಿ ಟೈಮ್ ಸೋ ಮೆನಿ ಥಿಂಗ್ಸ್ ಐ ಹ್ಯಾವ್ ಲರ್ನ್ಡ್ ಇಟ್ ಫ್ರಮ್ ಯು. ನಿನ್ನ ಎಲ್ಲರಿಗೂ ಹೇಗೆ ಬಟ್ಟರ್ ಹಚ್ಚೋದು, ಶಿ ಯೂಸ್ ಟು ಬಿ ಲೈಕ್ ದಿಸ್ ಗರ್ಲ್ ವಿಸ್ ಅ ಬಕೆಟ್. ಸಖತ್ತಾಗಿ ಬೆಣ್ಣೆ ಎಲ್ಲ ಹಚ್ಕೊಂಡು ಚೆನ್ನಾಗಿ. ನಾನು ಹಂಗಲ್ಲ, ನಾನು ಹಂಗಿರೋಕೆ ನಂಗೆ ಬರಲ್ಲ. ಐ ಹ್ಯಾವ್ ಟು ಹಿಯರ್ ಟು ವರ್ಡ್ಸ್. Lavanya put Nazar on me. Nazar, I can put. I don't. And Lavanya is jealous of me. If I had the choice, I can put that photo over here and say me, ನಾನು ಅವಳನ್ನ ನೋಡಿ jealous ಆಗ್ತೀನಿ ಅನ್ನೋದು. It's like a joke. Close friends. And this girl, she was cornered. ಎಲ್ಲರೂ ಅವ್ರನ್ನ ಕಾರ್ನರ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಪ್ರತಿ ಸತಿನೂ ಎಷ್ಟು ಜನ ಅಂತ ಕೇಳಿಸ್ಕೊತಾರೆ, ಎಷ್ಟು ಅಂತ ಎಲ್ಲರೂ ಕೇಳಿಸ್ಕೊತಾರೆ ಅಲ್ವಾ? ಸ್ವಲ್ಪ ಜನ ಕೇಳಿಸ್ಕೊಳ್ಳೋರು ಇದ್ದರು, ಸ್ವಲ್ಪ ಜನ ಕೇಳಿಸ್ಕೊಳ್ತಾ ಇರಲಿಲ್ಲ. ಹೇಳೋರು ಅಕ್ಕ ಬಿಡಿ ಪರವಾಗಿಲ್ಲ, ಮಾತಾಡ್ಕೊಳ್ಳಿ, ಎಷ್ಟು ಮಾತಾಡ್ತಾರೋ ಮಾತಾಡ್ಕೊಳ್ಳಿ, ಹಾಗೆ ಹಿಂಗೆ ಅಂದ್ಕೊಳ್ಳಲ್ಲ. ನಾವು ಸುಮ್ಮನಿದ್ವಿ. ಈ ಥರ ಟೀಮಿಗೆ ಬಂದಮೇಲೆ ಹಣ ಏನು ಮಾಡ್ತಾರೆ, ಹಿಲ್ ಗೆಟ್ ಟು ನೋ ಇದು ಒನ್ ಟೀಮು, ಅವರೊಬ್ರು ಮ್ಯಾನೇಜರ್ ಇರ್ತಾರೆ, ಅವರಿಗೆಲ್ಲ ಇನ್ಫಾರ್ಮೇಷನ್ ಹೋಗ್ತಾ ಇರುತ್ತೆ. ನಮ್ಮ ಟೀಮಲ್ಲಿ ಏನೇನು ಆಡಿದ್ರು ಪ್ರತಿ ಒಂದು ಇನ್ಫಾರ್ಮೇಷನ್ ಅಲ್ಲಿಗೆ ಹೋಗುತ್ತೆ. ಹೇಗೆ ಅಂತ ನಂಗೆ ಗೊತ್ತಿಲ್ಲ. ಇವಾಗ ನಾವು ಅನ್ಪ್ಲ್ಯಾಂಡ್ ಲೀವ್ಸ್ ಹಾಕೋದಾಗಲಿ, ನಾವು ಇಲ್ಲಿ ಎಷ್ಟು ಮಾತಾಡೋದಾಗಲಿ, ಅದೆಲ್ಲ ಅಲ್ಲಿಗೆ ಹೋಗಿ ರೀಚ್ ಆಗ್ತಾ ಇರುತ್ತೆ. ಒಂದು ಕೀರ್ತನ ಎಲ್ಲ ವಿಷಯನೂ ಅಲ್ಲಿ ಹೇಳ್ತಿದ್ದಾರೆ ಅಂತ. ಇದನ್ನ ತೊಗೊಂಡೋಗಿ ನನ್ನ ಟಿ ಎಲ್ ಜೊತೆ ಇರ್ತಾರಲ್ಲ, ನನ್ನ ಟಿ ಎಲ್ ಐ ಟೋಲ್ಡ್ ಈ ಸೋ ಕ್ಲೋಸ್ ಟು ಅಸ್, ಈ ಸೋ ಗುಡ್ ಅಂತೆಲ್ಲ ನನ್ನ ಟಿ ಎಲ್ಗೆ ತೋರಿಸ್ತಾರೆ, ನೋಡಿ ಈ ಥರ ಅಂತ. ಅವ್ರು ಏನು ಮಾಡಿಬಿಡ್ತಾರೆ, ಕೀರ್ತನ ಅನ್ನೋರು, ಶಿಲ್ ಜಸ್ಟ್ ಲೀವ್, ಓಕೆ ನಾನು ಹೋಗ್ತೀನಿ, ನಂಗೆ ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಹೋಗ್ಬಿಡ್ತಾರೆ. ವಿಲ್ ಜಸ್ಟ್ ಟಾಕ್, ಓಕೆನಾ, ಮಾತಾಡಿಕೊಂಡು ವಿ ವಿಲ್ ಇವನ್ ಗೋ. ಅಲ್ಲಿ ಕ್ಲೋಸ್ ಆಯಿತು. ಇದೆಲ್ಲ ಆದಮೇಲೆ ಟೈಮ್ ಸ್ಟಾರ್ಟ್ ಆಗುತ್ತೆ ನನಗೆ ಜಾಸ್ತಿ. ಲಾವಣ್ಯನೇ ಲಾವಣ್ಯನೇ ಎಲ್ಲರಿಗೂ ತೋರಿಸಿದ್ದು, ಲಾವಣ್ಯನೇ ಹೀಗೆ ಮಾಡಿದ್ದು, ಲಾವಣ್ಯನೇ ಹಾಗೆ ಮಾಡಿದ್ದು, ಲಾವಣ್ಯ ಇಸ್ ಜೆಲಸ್ ಆಫ್ ಮೈ ಗ್ರೋತ್, ಲಾವಣ್ಯ ಇಸ್ ಲೈಕ್ ದ್ಯಾಟ್, ಲಾವಣ್ಯ ಇಸ್ ಲೈಕ್ ದಿಸ್ ಅಂತ ಅಂದ್ಬಿಟ್ಟು ತುಂಬ ಬರುತ್ತೆ. ಓಕೆ, ಬ್ರೇಕ್ ಸಾರಿ ಸಿಗ್ತಾ ಇರಲಿಲ್ಲ, ನಮ್ಮಿಬ್ಬರನ್ನ ಜೊತೆಗೆ ಬಿಡ್ತಿರ್ಲಿಲ್ಲ ನನ್ನ ಸುಷ್ಮಾನ ಎಲ್ಲಿಗೂ. ವಿ ವರ್ ಲೈಕ್ ಇಟ್ ವಾಸ್ ದಟ್ ಕ್ಯೂಟ್
ವಂಡರ್ಫುಲ್ ಎನ್ವಿರಾನ್ಮೆಂಟ್ ಏನಾಗುತ್ತೆ ಅಂತ ಅಂದರೆ ಟರ್ನಿಂಗ್ ಇಂಟು ಅ ಟಾಕ್ಸಿಕ್ ಎನ್ವಿರಾನ್ಮೆಂಟ್. ನಮ್ಮ ಟಿ ಎಲ್ ಇದ್ದವರು ಚೇಂಜ್ ಆಗಿ ಮತ್ತೆ ಬೇರೆ ಟಿ ಎಲ್ ಬಂದುಬಿಡ್ತಾರೆ. ಇಟ್ ವಾಸ್ ಲೈಕ್ ಹಿಟ್ಟಿಂಗ್ ಮೀ ಹಾರ್ಡ್. ಎಲ್ಲ ನನ್ನನ್ನು ಹೆಂಗೆ ಅಂತ ಅಂದರೆ ಶಿ ವಾಸ್ ಥಿಂಕಿಂಗ್ ಮೀ ಆಸ್ ಅ ಕಾಂಪಿಟೇಟರ್. ಐ ನೆವರ್ ಥಾಟ್ ಶಿಲ್ ಬಿ ಅ ಕಾಂಪಿಟೇಟರ್ ಟು ಮೀ. ಆ ಥರ ಕಾಂಪಿಟೇಟರ್ ಥರ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಅವ್ಳಿಗೆ. ಸೊ ನನ್ನ ಪಾಲಿಸಿ ಏನು ಅಂತ ಅಂದರೆ ಐ ಕಾಂಟ್ ವರ್ಕ್ ಅಂಡರ್ ಅ ಪ್ರೆಷರ್, ಐ ಕಾಂಟ್ ವರ್ಕ್ ಅಂಡರ್ ಅ ಟಾಕ್ಸಿಕ್ ಪೀಪಲ್. ನಾನು ರೆಸ್ಯೂಮೇಲೆ ಹಾಕೋದೆ ವರ್ಕ್ ಅಂಡರ್ ಅ ಪ್ರೆಷರ್, ನೋ ಗೈಸ್, ಚಿಲ್, ಐ ಕಾಂಟ್ ವರ್ಕ್ ಅಂಡರ್ ಅ ಪ್ರೆಷರ್, ಐ ಕಾಂಟ್ ಡೂ ದ್ಯಾಟ್. ಸೊ ಇವೆಂಚುಲಿ ತುಂಬ ಹರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದೇ ವಿಲ್ ಸೇ ಮೀ ಶಿಲ್ consider me as a competitor. I'm not a competitor, okay? I just want to grow, I just want to learn, I just want to know the new peoples anta ella anta anbittu ನಾನು I'll be so chill. But success goskara I have to push myself and keep on going. parvaila let it be anta. Okay, ಆಮೇಲೆ ಏನಾಗ್ತಾ ಇತ್ತು, ಪೀಪಲ್ ಸ್ಟಾರ್ಟೆಡ್ ಜಡ್ಜಿಂಗ್. ದೇ ಸ್ಟಾರ್ಟೆಡ್ ಟು ಸಿ ಫ್ರಮ್ ಅವರ್ ಲೆನ್ಸ್. ಅವರ ದೃಷ್ಟಿಯಿಂದ ದೇ ಸ್ಟಾರ್ಟೆಡ್ ಟು ಸಿ ಮೀ. ಈ ಥರ ಮಾಡಿದ್ರೆ ಹಿಂಗೆ. ಲೇಟರ್ ಆನ್ ಅವ್ರ ಕಡೆ ಏನಾಯಿತು ಅಂದರೆ ತುಂಬ ಸ್ಪ್ಲಿಟ್ ಆಗ್ತಾ ಹೋಗ್ತಲ್ಲ. ಅಗೇನ್ ಐ ನೀಡ್ ಟು ಮೇಕ್ ದ ನ್ಯೂ ಫ್ರೆಂಡ್ಸ್. ಸೊ ಅವಳ ಜೊತೆ ಇದ್ದಿದ್ದು ಫ್ರೆಂಡ್ಸ್ನೆಲ್ಲ ಐ ಸ್ಟಾರ್ಟೆಡ್ ಟು ಮೇಕ್ ಅ ಫ್ರೆಂಡ್ಸ್. ಅಂದರೆ ಅವ್ರ ಜೊತೆ ನಾನು ಯಾರ ಹತ್ರನೇ ಮಾತಾಡಲಿ ಅಷ್ಟು ಫ್ರೆಂಡ್ಸ್ ಆಗಿಬಿಡ್ತಿದ್ದೆ ನಾನು. ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಲೇಟರ್ ಆನ್ ಐ ಗಾಟ್ ಟು ನೋ ದಟ್ this lady didn't stop over there itself. She just dragged it. ತುಂಬ ಡ್ರ್ಯಾಗ್ ಮಾಡ್ಕೊಂಡು ಹೋದ್ರು. ಓಕೆ, ಯು ಥಿಂಕ್ ದಿಸ್ ಲೇಡಿ ಶಿ ಇಸ್ ಟಾಕಿಂಗ್ ಅಬೌಟ್ ಮೀ ಆ್ಯಂಡ್ ಶಿ ಇಸ್ ಕ್ಲೋಸ್ ಟು ದ ನ್ಯೂ ಟಿ ಎಲ್ ನೌ. ಆ್ಯಂಡ್ ವಾಟ್ ದ ನ್ಯೂ ಟಿ ಎಲ್ ವಿಲ್ ಡೂ, ಶಿಲ್ ಸ್ಟಾರ್ಟ್ ಪುಟಿಂಗ್ ದ ಪ್ರೆಷರ್ ಆನ್ ಮೀ. ಕರೆಕ್ಟ್, ಇನ್ ಟು ದ ಕನ್ಕ್ಲೂಷನ್ ಆ್ಯಂಡ್ ದ ಪೇಪರ್ಸ್ ಆದಮೇಲೆ ಆಲ್ ಆಫ್ ದ ಸಡನ್ ಎವ್ರಿಥಿಂಗ್ ಚೇಂಜ್ಡ್. ಹೇಗೆ ಅಂತಂದರೆ ದ ಲಾಸ್ಟ್ ಡೇ ಇಷ್ಟು 15 ದಿನದಲ್ಲಿ ತುಂಬ ಇನ್ಫಾರ್ಮೇಷನ್ಸ್ ಬಂತು ನನಗೆ. ಓಕೆ, ಶೀಸ್ ಡೂಯಿಂಗ್ ದಿಸ್, ಶೀಸ್ ಡೂಯಿಂಗ್ ದ್ಯಾಟ್ ಅನ್ಕೊಂಡೆಲ್ಲ ಇನ್ಫಾರ್ಮೇಷನ್ಸ್ ಬರ್ತಾ ಇತ್ತು ನನಗೆ. ಸೊ 15th ಫಿಫ್ಟೀನ್ ಡೇಸ್ ಆಫ್ ನೋಟಿಸ್ ಪೀರಿಯಡ್ ಇತ್ತು ನನಗೆ. ಸೊ ಒನ್ ಫೈನ್ ಡೇ ಏನಾಯಿತು ಅಂತ ಅಂದರೆ ಐ ವೆಂಟ್ ವಿತ್ ದೆಮ್, ಐ ಸ್ಟಾರ್ಟೆಡ್ ಸ್ಪೀಕಿಂಗ್ ವಿತ್ ದೆಮ್. ಆಯಿತಾ, ಅವತ್ತಿನ ಹೋದೆ. ಐ ವಾಸ್ ನಾಟ್ ರೆಡಿ ಟು ವರ್ಕ್ ಆನ್ ದಟ್ ಡೇ. ಐ ಟೋಲ್ಡ್ ಮೈ ಟಿ ಎಲ್ ಐ ವಿಲ್ ಬಿ ನಾಟ್ ವರ್ಕಿಂಗ್. ನನಗೆ ಇವತ್ತು ನೀವು ಏನಂತ ತುಂಬ ಲೀವ್ಸ್ ಎಲ್ಲ ಇದೆ, ಯು ಕ್ಯಾನ್ ಅಪ್ಲೈ ದಟ್. ಐ ಜಸ್ಟ್ ವಾಂಟ್ ಟು ಗಿವ್ ಮೈ ಐಡಿಯಾ ಆ್ಯಂಡ್ ಐ ಗೋ ವಾಕ್ ಔಟ್. ಸೊ ನಾನು ಟಿ ಎಲ್ ಹೇಳಿದ್ರು ವರ್ಕ್ ಮಾಡೋದು. ಸ್ಟಿಲ್ ಐ ಡಿ ನಾಟ್ ವರ್ಕ್. ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಹೋಗಿ ಮಾತಾಡ್ಬೇಕು, ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಮಾತಾಡಬೇಕಿತ್ತಲ್ಲ. ದಟ್ ಇಸ್ ದ ಲಾಸ್ಟ್ ಡೇ. ಐ ಸೇ ದೆಮ್ ಬಾಯ್ ಎವ್ರಿಥಿಂಗ್ ಆ್ಯಂಡ್ ಕಮ್. ಸೊ ನಾನು ಅವ್ರ ಹತ್ರ ಹೋದೆ. ಇವರೆಲ್ಲ ಹೇಳ್ತಿದ್ದಾರೆ, ಲಾವಣ್ಯ, ದಿಸ್ ವಾಸ್ ಟೂ ಟಾಕ್ಸಿಕ್ ಟು ಮೀ. ನನಗೆ ಅದಕ್ಕೋಸ್ಕರ ನಾನು ಅವಳ ಹತ್ರ ಮಾತಾಡಿದ್ಬಿಟ್ಟು ಈ ಥರ ಬಗ್ಗೆ ಎಲ್ಲ ನಿನ್ನ ಬಗ್ಗೆ ಎಲ್ಲ ಮಾತಾಡಿದ್ದಾಳೆ. ನೀನು ಹೇಳ್ತಿದ್ದೆ ಅಂತೆ ಯು ಆರ್ ಹ್ಯಾವಿಂಗ್ ದಿಸ್ ಪೀಪಲ್ ವರ್ ಹ್ಯಾವಿಂಗ್ ರಿಲೇಷನ್ಶಿಪ್ ಟಿ ಎಲ್ ಮತ್ತು ಅವಳಿಗೆ ರಿಲೇಷನ್ಶಿಪ್ ಇದೆ ಅಂತ ಮಾತಾಡಿದಂತೆ. ನೀನು ಅವಳ ಮೇಲೆ ನಜರ್ ಆಗ್ತಿದ್ದಂತೆ, ನೀನು ಅವಳ ಮೇಲೆ ಜಲಸ್ ಪಡ್ತಿದ್ದಂತೆ, ಯು ಆರ್ ಜಲಸ್ ಆಫ್ ಅವರ್ ಗ್ರೋತ್ ಎವ್ರಿಥಿಂಗ್ ಅಂತ ಅಂದ್ಬಿಟ್ಟು. ಲೈಕ್ ವಾಟ್, ಇದೆಲ್ಲ ಯಾವಾಗ ಆಯಿತು? ಐ ಡೋಂಟ್ ನೋ ವೆನ್ ಐ ಸ್ಪೋಕ್. ನಾನು ನಿಮ್ಮ ಜೊತೆನೇ ಇರ್ತಿದ್ದೆ ಅಲ್ಲ, ವಿತ್ ಹೂಮ್ ಐ ಸ್ಪೋಕ್. ಪ್ರತಿ ಒಂದು ಟೆಕ್ಸ್ಟ್ ದೇ ಆರ್ ಶೋಯಿಂಗ್ ಮೀ, ಲಿಟ್ರಲಿ ದೇ ಆರ್ ಶೋಯಿಂಗ್ ಮೀ ಆಲ್ ದ ಟೆಕ್ಸ್ಟ್ ಆಫ್ ಟಾಕಿಂಗ್ ಬ್ಯಾಡ್ ಅಬೌಟ್ ಮೀ, ಅಬೌಟ್ ಮೈ ಫ್ರೆಂಡ್, ಎವ್ರಿಥಿಂಗ್. ನಾನು ಎಲ್ಲ ಹೇಳ್ಕೊಟ್ಟಿದ್ದೀನಂತೆ ಪ್ರತಿಯೊಬ್ಬರಿಗೂ. ಲೈಕ್ ದ್ಯಾಟ್. ಇಟ್ಸ್ ಎ ಸ್ಟುಪಿಡ್ ಗರ್ಲ್. ಶಿ ಇಸ್ ರಿಯಲಿ ಅ ಬಿಗ್ ಸ್ಟುಪಿಡ್. ಎಷ್ಟು ದಿನ ಅಂತ ಜನ ಬಂದ್ಬಿಟ್ಟು ನೀನು ಮಾಡಿದ್ದನ್ನೆಲ್ಲ ಕೇಳ್ಕೊಂಡು ನಿಂತ್ಕೋತಾರೆ. ನೀನು ಹೋಗ್ಬಿಟ್ಟು ಅವ್ರ ಬಗ್ಗೆ ಮಾತಾಡಿದಾಗ ಅವ್ರು ಬಂದು ನಿನ್ನ ಬಗ್ಗೆ ಮಾತಾಡಿರ್ತದೆ. ಮೀನ್ಸ್ ವಾಟ್ ಐ ಆಮ್ ಸ್ಪೀಕಿಂಗ್ ಡೂಡ್, ವೇಟ್ ಲೆಟ್ ಮಿ ಎಕ್ಸ್ಪ್ಲೈನ್ ದಿಸ್. ಈಗ ನೀನು ಬಂದು ನನ್ನ ಬಗ್ಗೆ ಒಬ್ಬರ ಹತ್ರ ಮಾತಾಡ್ತೀಯ, ಅವ್ರ ಬಗ್ಗೆ ನೀನು ಬೇರೆಯವ್ರ ಹತ್ರ ಮಾತಾಡ್ತೀಯ. ಸೊ ದೇ ವಿಲ್ ಗೆಟ್ ಟು ನೋ ರೈಟ್ ಯು ಆರ್ ಸ್ಪೀಕಿಂಗ್ ಅಬೌಟ್ ಅದರ್ಸ್ ಅಂತ ಅಂದ್ಬಿಟ್ಟು ಆಗ ಎಲ್ಲರೂ ನಿನ್ನ ಹತ್ರ ಮಾತಾಡೋದು ನಿಲ್ಲಿಸ್ತಾರೆ. ಶಿ ಹ್ಯಾವ್ ಟ್ರೈಡ್ ಅ ಬೆಸ್ಟ್ ಇನ್ ದ ಸೆನ್ಸ್ ಯು ಕಾಂಟ್ ಇವನ್ ಇಮ್ಯಾಜಿನ್. ಒಬ್ಬರು ಇಷ್ಟು ಎಕ್ಸ್ಟೆಂಡ್ಗೆ ಹೋಗಿ ಒಬ್ಬರ ಬಗ್ಗೆ ಮಾತಾಡಿ ದೇ ವಾಂಟ್ ಟು ಪುಟ್ ಮೀ ಡೌನ್. On my peak, I want to talk to my TL, I want to talk to my HR, I want to talk to manager, whoever it is. On this end of the day, this Kirtana, she have gone to the extent saying that I just don't want to be here, I just want to go for my hometown, please transfer me, I can't stay here, these people are talking like this, Lavanya is doing this bullshit. She started to say all the bullshit, everything to my TL, my manager and HR. Everything she'll go and say it. So nobody questions me about this. Nobody asked me anything because I was already on my papers. ಇವತ್ತು ನಾನು ನನ್ನ ಟಿ ಎಲ್ಗೆ, ಎಚ್ ಆರ್ಗೆ, ಮ್ಯಾನೇಜರ್ಗೆ ಎಲ್ಲರ ಹತ್ರ ನಾನು ಮಾತಾಡಬೇಕು, ಏನಕ್ಕೆ ಈ ಥರ ನನ್ನ ಬಗ್ಗೆ ಇವಳು ಮಾತಾಡಿದಾಳೆ ಅಂತ. ಐ ಲೀವ್ ದಟ್ ಜಾಬ್ ಆನ್ ದ ಲಾಸ್ಟ್ ಡೇ.
nobody can question me if I do anything. All the dramas, all the bullshit, ನಾನು ಏನೇ ಕ್ವಶನ್ ಮಾಡಿದ್ರು ಯಾರು ನನ್ನ ಕೇಳೋರಿಲ್ಲ. ಸೊ ನಾನು ಹೋಗ್ಬಿಟ್ಟು ಅವ್ರಿಗೆ ಹೇಳಿದೆ, ನೀವು ತುಂಬ ಚೆನ್ನಾಗಿ ಟ್ರೈ ಮಾಡಿದೆ ನನ್ನ, ಯು ಟ್ರೈಡ್ ಅ ಲಾಟ್ ಟು ಪುಲ್ ಮೀ ಡೌನ್ in my career and do something nonsense and all the bullshit you did it. ಆದರೂ ನಿನ್ನ ಕೈಯಲ್ಲಿ ಏನು ಮಾಡ್ಕೊಳ್ಳೋಕ್ಕಾಗಿಲ್ಲ. Still everybody supports me, still everybody likes me, still everybody cares about me, still they are ready to take me back. Do you want to try this again? Do you think you can beat me? ಅಂತ ಕೇಳಿದೆ. She was like about to cry. Lavanya did this, Lavanya did that. It's like, fine, I'm no more that innocent girl. But he scolded. And later, before I leave the job, I'm so happy that ನಾನು ಏನು ಮಾಡಿಲ್ಲ, ನಾನು ಆ ಥರ ಯಾರಿಗೂ ನಜರ್ ಹಾಕಿಲ್ಲ. ಇಟ್ ವಾಸ್ ಸೋ ಗುಡ್ ಟು ಎವ್ರಿಬಡಿ. ನಾನು ಎಲ್ಲರಿಗೂ ಪ್ರೇ ಮಾಡ್ತಿದ್ದೆ, ನಾನು ಪ್ರೇ ಮಾಡುವಾಗ, ಬಿಕಾಸ್ ದ ಪ್ರೊಸೆಸ್ ವಾಸ್ ಟೂ ಟಫ್. ಎವ್ರಿಬಡಿ ವಾಸ್ ಇನ್ ಲೈಕ್ ಡೆತ್ ಬೆಡ್ ಅಂತಲೇ ಹೇಳ್ಬೋದು. ಅಷ್ಟು ಕಷ್ಟಪಟ್ಟು ವಿ ವಿಲ್ ವರ್ಕ್ ದೇರ್, ಬಟ್ ಇಟ್ಸ್ ಫನ್ ವರ್ಕಿಂಗ್ ಓವರ್ ದೇರ್ ಅಂತಲೇ ಹೇಳ್ಬೋದು. It's really a good company. It was really an awesome company. But the thing is, super pressure ಜಾಸ್ತಿ ಇರುತ್ತೆ ಅಂತಲೇ ಅನ್ಬೋದು. Everybody were like, they used to celebrate. Okay, they were celebrate everybody's achievements, everything. Nobody was into jealous. ನೀನು ತುಂಬ ಚೆನ್ನಾಗಿ ಬೆಳೀತಿದೆ ಅಂದರೆ ಚೆನ್ನಾಗಿ ಬೆಳಿ ಅಂತ ಅಪ್ರಿಷಿಯೇಟ್ ಮಾಡೋರು. ಸೊ ಫೈನಲ್ ಟು ದ ಕನ್ಕ್ಲೂಷನ್, ನೀವೇನು ಕಲಿಬಹುದು ಅಂತ ಅಂದರೆ, ನಿಮ್ಮ ಜೊತೆ ಇರೋರು ಎವ್ರಿಬಡಿ ಡಸಂಟ್ ಲೈಕ್ ಯುವರ್ ಗ್ರೋತ್, ದೇ ಡಸಂಟ್ ಲೈಕ್ ಯುವರ್ ಹ್ಯಾಪಿನೆಸ್ ಅಂತಲೇ ಇಲ್ಲ. ತುಂಬ ಚೆನ್ನಾಗಿದ್ದಾರೆ ನಿಮ್ಮ ಜೊತೆ ಇರೋರು. ದೇ ಲೈಕ್ ಟು ಬಿ ಅಬವ್ ಯೋ, ದೇ ವಾಂಟ್ ಯು ಟು ಪುಲ್ ಡೌನ್. ನಿನ್ನ ಕಾಲು ಎಳೋದಾದರೂ ನಿನಗೆ ಗೊತ್ತಾಗ್ದಿರಂಗಾದರೂ ಹಾವುಗಳು ತುಂಬ ಚೆನ್ನಾಗಿರ್ತಾರೆ. ಹಾವು ಬಂದು ಯಾವಾಗ ಕಚ್ಚುತ್ತೆ ಅಂತ ಗೊತ್ತಾಗಲ್ಲ. ಸೊ ಕಚ್ಚಿಸ್ಕೊಳಕ್ಕಿಂತ ಮುಂಚೆ ಯೋಚನೆ ಮಾಡಿ, ಯಾರನ್ನ ಎಷ್ಟು ಕಿಡ್ಬೇಕು ಎಷ್ಟು ಕಿಡ್ಬಾರ್ದು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಮುಂದಕ್ಕೆ ಹೋಗಿ ಅಷ್ಟೇ. So how dare to anyone who feel judged like me, who feel ಇದೇ ಥರ ಯಾರೇ ಆದರೂ ನೀವು ಕಷ್ಟಪಡ್ತಾ ಇದ್ರೆ, ಅನುಭವಿಸ್ತಾ ಇದ್ರೆ, ಲೆಟ್ ಇಟ್ ಬಿ ಕಾಮ್. ಒಂದಲ್ಲ ಒಂದಿನ ಅವ್ರಿಗೆ ಗೊತ್ತಾಗುತ್ತೆ ನೀವೇನು ಅಂತ, ನೀವೆಷ್ಟು ಕಷ್ಟಪಟ್ಟಿದ್ದೀರಾ ನಿಮ್ಮ ಗ್ರೋತಿಗೋಸ್ಕರ, ಅಲ್ಲಿಗಂಟ ಹೇಗೆ ರೀಚ್ ಆದ್ರಿ ಅಂತ ಪ್ರತಿಯೊಂದು ಗೊತ್ತಾಗುತ್ತೆ. ನಿಮ್ಮ ಹಿಂದೆ ಯಾರೇ ಮಾತಾಡ್ತಿದ್ರು, ಒನ್ ಡೇ ದೇ ವಿಲ್ ಗೆಟ್ ಕಾಟ್ and everybody will start ignoring them, start hating them, ಎಲ್ಲ ಆಗುತ್ತೆ. So guys, this was all. This is everything on their mindset. ಎಲ್ಲ ನಮ್ಮ ಮೈಂಡಲ್ಲಿ ಇರೋದು ನಜರ್ ಇಸ್, ಐ ಬಿಲೀವ್ ಇನ್ ದ ನಜರ್, ಬಟ್ ಎಲ್ಲರೂ ನಜರ್ ಹಾಕೋರಲ್ಲ, ತುಂಬ ಒಳ್ಳೆ ಜನನೂ ಇರ್ತಾರೆ. ಸೊ ಇಟ್ಸ್ ಆಲ್ ದೇರ್ ಮೈಂಡ್ಸೆಟ್, ಎವ್ರಿಥಿಂಗ್. ವಿ ಕೇಮ್ ಇನ್ ಟು ದ ಕನ್ಕ್ಲೂಷನ್ ಗೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ and I love you guys. Thank you for supporting. Please keep supporting, please. ಯಾರಾದರೂ ನನ್ನ ಚಾನಲ್ಗೆ ನ್ಯೂ ಆಗಿದ್ದರೆ, this is my second video. I love you guys. Bye. Please like, share, comment, subscribe, please. I hope ಇದೇ ಥರ ನಿಮ್ಗೆ ಹೊಸ ವೀಡಿಯೋಸ್ನ ನಾನು ತರ್ಬೋದು ಅಂತ ಅಂದ್ಕೊಂಡಿದ್ದೀನಿ. I will try to get my interesting video. ನಾನು ಇದರಿಂದ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಪ್ಲೀಸ್ ಕಮೆಂಟ್ ಡೌನ್. Bye guys. Bye guys. Bye.